ಎಲ್ಲರಿಗೂ ನಮಸ್ಕಾರ. ಇವತ್ತು ಸಾಹಿತ್ಯ ಲೋಕದಲ್ಲಿ ವಚನಗಳಲ್ಲಿ ತಮ್ಮದೇ ಆದ ಸಾರತ್ವವನ್ನು ಮೂಡಿಸಿದ ಬಸವಣ್ಣನವರ ಬಗ್ಗೆ, ಅವರ ವಚನಗಳ ಬಗ್ಗೆ ಮಾತಾಡೋಣ. ಕಾಯಕವೇ ಕೈಲಾಸ ಎಂದು ತಾವು ಮಾಡುವ ಕೆಲಸದಲ್ಲೇ ಕಾಯಕದಲ್ಲೇ ಕೈಲಾಸವನ್ನು ಕಂಡಂತಹ ನಡೆದಾಡುವ ದೈವ ಬಸವಣ್ಣನವರು. ಅವರ ವಚನಗಳಲ್ಲಿ ಅಡಗಿ ಕುಳಿತಿದ್ದ ಭಾವಾರ್ಥವಿದೆಯಲ್ಲ, ಆಹಾ ಅದ್ಭುತ. ವಚನಗಳು ಕೇಳಿದ ಕಿವಿಯೇ ತಂಪು. ಇಂಥ ವಚನಗಳನ್ನ ನಾವಿಂದು ಕೇಳೋಣ, ಅದರ ಭಾವಾರ್ಥವನ್ನು ತಿಳಿಯೋಣ. ಮೊದಲನೆಯ ಹಾಗೂ ಅತ್ಯಂತ ಪ್ರಸಿದ್ಧವಾದಂತಹ ಬಸವಣ್ಣನವರ ವಚನ. ಉಳ್ಳವರು ಶಿವಾಲಯವ ಮಾಡುವವರು, ನಾನೇನ ಮಾಡುವೆ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಸಿರಿ ಒನ್ನ ಕಳಸವಯ್ಯ, ಕೂಡಲ ಸಂಗಮ ದೇವಯ್ಯ ಕೇಳಯ್ಯ. ಸ್ಥಾವರ ಕಳಿವುಂಟು ಜಂಗಮಕ್ಕಳಿವಿಲ್ಲ. ಇದರ ಭಾವಾರ್ಥ ಇಷ್ಟೇ. ಉಳ್ಳವರು ಶಿವಾಲಯವನ್ನ ಮಾಡೋರು, ದುಡ್ಡಿರೋರು ಶಿವಾಲಯವನ್ನ ಕಟ್ಟಿಸ್ತಾರೆ ಭಕ್ತಿಗೆ. ನಾನೇನ್ ಮಾಡ್ಲಿ, ನನ್ನ ಹತ್ರ ಏನೂ ಇಲ್ಲ, ನಾನೊಬ್ಬ ಬಡವ. ಅದಕ್ಕೆ ನಿನ್ನ ದೇವಾಲಯ ಕಟ್ಟಲು ಸಾಧ್ಯವಿಲ್ಲದಿದ್ದರೂ ಭಕ್ತಿ ಎಂಬ ಪ್ರೀತಿಯನ್ನ ಇಟ್ಟುಕೊಂಡು ನನ್ನ ದೇಹವೆಂಬ ಎನ್ನ ಕಾಲುಗಳನ್ನೇ ಕಂಬವಾಗಿ ನಿನಗೆ ಅರ್ಪಿಸಿ, ದೇಹವನ್ನೇ ದೇಗುಲವಾಗಿ ಮಾರ್ಪಡಿಸಿ, ಸಿರಿ ನನ್ನ ತಲೆಯನ್ನೇ ಕಳಸವನ್ನಾಗಿ ನಿನ್ನನ್ನ ನನ್ನ ಹೃದಯದಲ್ಲಿಟ್ಟು ಪೂಜಿಸುತ್ತಿರುವೆ. ನಿನಗೆ ನನ್ನ ಹೃದಯದಲ್ಲೇ ಪುಟ್ಟ ಶಿವಾಲಯವನ್ನ ನಿರ್ಮಿಸಿರುವೆ. ಇದೆಲ್ಲ ಉಳ್ಳವರು ಶಿವಾಲಯವ ಮಾಡುವವರು, ನಾನೇನ ಮಾಡುವೆ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಸಿರಿ ಒನ್ನ ಕಳಸವಯ್ಯ, ಕೂಡಲ ಸಂಗಮ ದೇವಯ್ಯ ಕೇಳಯ್ಯ. ಸ್ಥಾವರ ಕಳಿವುಂಟು ಜಂಗಮಕ್ಕಳಿವಿಲ್ಲ. ಇದರ ಭಾವಾರ್ಥ ಇಷ್ಟೇ. ಉಳ್ಳವರು ಶಿವಾಲಯವನ್ನ ಮಾಡೋರು, ದುಡ್ಡಿರೋರು ಶಿವಾಲಯವನ್ನ ಕಟ್ಟಿಸ್ತಾರೆ ಭಕ್ತಿಗೆ. ನಾನೇನ್ ಮಾಡ್ಲಿ, ನನ್ನ ಹತ್ರ ಏನೂ ಇಲ್ಲ, ನಾನೊಬ್ಬ ಬಡವ. ಅದಕ್ಕೆ ನಿನ್ನ ದೇವಾಲಯ ಕಟ್ಟಲು ಸಾಧ್ಯವಿಲ್ಲದಿದ್ದರೂ ಭಕ್ತಿ ಎಂಬ ಪ್ರೀತಿಯನ್ನ ಇಟ್ಟುಕೊಂಡು ನನ್ನ ದೇಹವೆಂಬ